ಹಳಿಯಾಳ್ ತಾಲೂಕಿನ ಹುಣಸವಾಡ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆದು ಮಾರಾಟಗಾರರ ಮೇಲೆ ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಮನವಿ ಸಲ್ಲಿಸಿದರು. ಟ್ರಸ್ಟ್ ಕಮಿಟಿ ಅಧ್ಯಕ್ಷ ಲಕ್ಷ್ಮಣ್ ರೇಡ್ಕರ್ ಮಾತನಾಡಿ, ಹಳಿಯಾಳ ತಾಲೂಕಿನ ಹಣಸವಾಡ ಗ್ರಾಮದ ಕಿರಾಣಿ ಅಂಗಡಿ, ಪಾನ್ ಬೀಡಾ ಅಂಗಡಿ, ಚಹಾದ ಅಂಗಡಿ, ತೋಟಗಳಲ್ಲಿ ಬಹಿರಂಗವಾಗಿ ಮದ್ಯ ಮಾರಾಟ ಮಾಡಲಾಗ್ತಿದೆ. ಗಂಡಸರು ದುಡಿದ ಹಣವನ್ನ ಮದ್ಯಪಾನಕ್ಕೆ ಹಾಕ್ತಾರೆ. ಈ ಗ್ರಾಮಗಳಲ್ಲಿ ಕಾನೂನು ಬಾಹಿರವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದು, ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಬೇಕು. ಮುಂದಿನ ದಿನಗಳಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಬೀಳದಿದ್ರೆ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಫ್ಯಾಮಿಲಿ ಹಾಳಾಗ್ತಾ ಇದೆ. ಅಮೌಂಟ್, ಬಾಡಿ, ಶರೀರ ವಿತ್ ಮಕ್ಕಳು ಮರಿ ಏನ್ ಮಾಡ್ಬೇಕು? ಅವ್ರು ಎಲ್ಲರ ಬೇರೆ ಕೆಲಸ ಮಾಡಕ್ ಹೋದ್ರು 500 ರಿಂದ 600 ರೂಪಾಯಿ ಕೊಡ್ತಾರೆ. ಮಿನಿಮಮ್ 500 ರೂಪಾಯಿ ಕೊಡ್ತಾರೆ. ಬೇರೆ ಬಿಸ್ನೆಸ್ ಈಗ ಅಂದ್ರೆ ಆ ತರ ಮಾಡ್ತಾ ಇದಾರೆ ಊರಲ್ಲಿ. ಆಕ್ಚುಲಿ ಏನಾಯ್ತು, ಅವ್ರಿಗೆ ನಮ್ಗೆ ಹೆಂಗ್ ಸಂಭಾಳಿಸ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಹುಬ್ಳಿಯಲ್ಲಿ ವಿನಾಯಕ್ ಕುಲಕರ್ಣಿ ಅವ್ರ ಹತ್ರ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ವಿ 2 ಸಲ, ಒಂದಿಲ್ಲ 2 ಸಲ. ಬೇರೆ ಕಡೆ ಇಟ್ಟು ಟ್ರೀಟ್ಮೆಂಟ್ ಕೊಟ್ವಿ ಸರ್. ಒಂದ್ಸಲ ಬಾಡಿ ಹೋದ್ರೆ ಸಿಗಲ್ಲ, ಏನ್ ಮಾಡಿದ್ರು ಅವ್ರಿಗೆ ತಿಳಿಸಿ ಹೇಳಿದ್ವಿ, ಎಲ್ಲ ಆಯ್ತು. ಖರೆ ಈಗ ಊರಲ್ಲಿ ಜನರಿಗೆ ಮನೆಯಲ್ಲಿ ತಂದೆ ಮಾರ್ತಾ ಇದಾರಲ್ಲ ಅವ್ರಿಗೆ ಹೇಳಿದೆ ಸರ್. ಅವ್ರು ಇವ್ರು ಹೇಳಿದ ಹಾಗೆ ಸರ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಕೊಡಕ್ ಹೋಗ್ಬೇಡ್ರಿ, ಅವ್ರು ಬಂದ್ರೆ ಹೇಳಿದಾರೆ. ಇವ್ರು ಏನ್ ಮಾಡ್ತಾರೆ, ಉದ್ರಿ ಆದ್ರೂ ಕೊಡ್ತಾರೆ. ಅವ್ರು ಇಲ್ಲಿ ಹಳಿಯಾಕ್ ಬರ್ಬಾರ್ದು ಬೈಕ್ ಚಾವಿ ಮುಚ್ಚಿಡ್ತಾರೆ ಅವ್ರ ಫ್ಯಾಮಿಲಿ. ಊರಲ್ಲಿ 2 ಗಂಟೆಗೆ ಹೋದ್ರೂ ಕೊಡ್ತಾರೆ. ಅವಾಗ ನೀವೇನ್ ಮಾಡ್ತೀರಾ? ಯುದ್ಧವ್ರಿಗೆ ಏನ್ ಮಾಡ್ತೀರಾ? ಸರ್ ಅವ್ರಿಗೆಲ್ಲ ಮಾರೋರ್ಗೆ ಏನ್ ಮಾಡ್ತೀರಾ? ಅವ್ರು 2 ಗಂಟೆಗೆ ಎದ್ದು ಕೊಡ್ತಾರೆ, 12 ಗಂಟೆಗೆ ಎದ್ದು ಕೊಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ? ಮಾತ್ರ ನೀವು ಏನಾದ್ರು ಇತ್ತಂದ್ರೆ ಫೋನ್ ಮಾಡಿ ಹೇಳಿ, ಯಾರ್ದು ಹೆಸರು ಹೇಳುದಿಲ್ಲ ನಾವು. ತಿಳಿದ್ರೆ ಇಲ್ಲಿ ಇರ್ತಾರ ಸರ್, ಇಲ್ಲಿ ಇರ್ತಾರ, ಹಿಂಗ್ ಮಾಡಿ ಅಂತಂದ್ರೆ 100% ನಾವು ಕೇಸ್ ಮಾಡ್ತೀವಿ. ಏನಂತಂದ್ರೆ ಎಕ್ಸೈಸ್ ಇಲಾಖೆ ಇದೆ, ಹೌದಲ್ಲ? ಅವ್ರದ್ದು ಏನಿದೆ ಕೆಲಸ ಒಂದೇ ಇರೋದು. ಅವ್ರಿಗೂ ಕೂಡ ಮಾಹಿತಿ ಕೊಡಿ. ನಾವೇನಂತಂದ್ರೆ ದಿನದ 24 ನಾವು ಇವ್ರು ಇಲ್ಲೇ ಇರ್ತಾರ ಅಂತ ಹೇಳಕ್ ಆಗುದಿಲ್ಲ. ಈಗ ನಾನು ಇಲ್ಲೇ ಇರ್ತೇನೆ ಅಂತ ಹೇಳಕ್ ಆಗುದಿಲ್ಲ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಏಕನಾಥ್ ಎನ್ ಮಿರಾಶಿ, ಶಂಕರ್ ಆರ್ ರೇಡ್ಕರ್, ಹರಿಶ್ಚಂದ್ರ ಚಿಬ್ಬುಲ್ಕರ್, ಮಂಜುನಾಥ್ ಕದಂ, ರಾಜು ಮುನವಳ್ಳಿ, ಪರಶುರಾಮ್ ಘಾಟಗೆ, ಮಾವಳು ರೇಡ್ಕರ್ ಉಪಸ್ಥಿತರಿದ್ದರು. ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬಸ್ ಪಾಸ್ ಅವಧಿಯನ್ನು ಆಗಸ್ಟ್ ತಿಂಗಳವರೆಗೂ ವಿಸ್ತರಿಸಿ ದೂರದ ಊರುಗಳಿಂದ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಎಬಿವಿಪಿ ವತಿಯಿಂದ ಸಹಾಯಕ ಆಯುಕ್ತರ ಮೂಲಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬಸ್ ಪಾಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳ ಪರಿಸ್ಥಿತಿ ಅತಂತ್ರವಾಗಿದೆ. ವಿದ್ಯಾರ್ಥಿಗಳು ಸರ್ಕಾರ ಕಲ್ಪಿಸಿರುವ ವಿದ್ಯಾರ್ಥಿ ಬಸ್ ಪಾಸ್ನ ಅನುಕೂಲ ಪಡೆದುಕೊಂಡು ದೂರದ ಹಳ್ಳಿಗಳಿಂದ ಶಾಲಾ ಕಾಲೇಜಿಗೆ ಬಂದು ಶಿಕ್ಷಣ ಪಡೆಯುತ್ತಿದ್ರು. ಆದರೆ ಅದೀಗ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಿಗೆ ಇಲ್ಲವಾಗಿದೆ. ಈಗಾಗಲೇ ಪದವಿ ಅಂತಿಮ ವರ್ಷದಲ್ಲಿರುವ ವಿದ್ಯಾರ್ಥಿಗಳ ಬಸ್ ಪಾಸ್ ಮಾರ್ಚ್ ತಿಂಗಳ ಅಂತ್ಯಕ್ಕೆ ಮುಗಿದಿತ್ತು. ಸಾರಿಗೆ ಸಂಸ್ಥೆ 290 ರೂಪಾಯಿ ಪಡೆದುಕೊಂಡು ಮೇ 31ರವರೆಗೂ ಪಾಸ್ನ ಅವಧಿಯನ್ನ ವಿಸ್ತರಿಸಿತ್ತು. ಆದರೆ ಪದವಿ ಕಾಲೇಜಿನ ತರಗತಿಗಳು ಚಾಲ್ತಿಯಲ್ಲಿದ್ದು ಆಗಸ್ಟ್ ತಿಂಗಳ ಅಂತ್ಯದವರೆಗೂ ಸೆಮಿಸ್ಟರ್ ಪರೀಕ್ಷೆಗಳು ನಡೆಯಲಿದೆ. ಆದರೆ ಸಾರಿಗೆ ಸಂಸ್ಥೆ ಪಾಸ್ ವಿತರಿಸದೇ ಇರೋದ್ರಿಂದ ದೂರದ ಊರುಗಳಿಂದ ಬರುವ ಸಾವಿರಾರು ವಿದ್ಯಾರ್ಥಿಗಳು ದಿನನಿತ್ಯ 100 ರೂಪಾಯಿ ತೆತ್ತು ಕಾಲೇಜಿಗೆ ಬರಲು ಹೆಣಗಾಡುತ್ತಿದ್ದಾರೆ. ಸರ್ಕಾರಿ ಕಾಲೇಜಿನ ವಾರ್ಷಿಕ ಕಾಲೇಜು ಶುಲ್ಕಕ್ಕಿಂತಲೂ ಬಸ್ ಟಿಕೆಟ್ನ ಹೊರೆಗೆ ವಿದ್ಯಾರ್ಥಿಗಳಿಗೆ ಹೊರೆಯಾಗಿದೆ. ಈ ಕುರಿತು ಸಂಬಂಧಪಟ್ಟವರನ್ನ ವಿಚಾರಿಸಿ ಮನವಿ ಮಾಡಿಕೊಂಡ್ರೂ ಯಾವುದೇ ಪ್ರಯೋಜನವಾಗ್ತಿಲ್ಲ. ಬಡ ವಿದ್ಯಾರ್ಥಿಗಳು ಬಸ್ ಪಾಸ್ ಇಲ್ಲದೆ ಹಳ್ಳಿಗಳಿಂದ ದಿನನಿತ್ಯ ಕಾಲೇಜಿಗೆ ಬರಲಾಗುತ್ತಿಲ್ಲ ಎನ್ನುವುದಾಗಿ ಅಳಲು ತೋಡಿಕೊಂಡಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಈ ಕಾರಣದಿಂದಲೇ ಕಾಲೇಜಿಗೆ ಗೈರಾಗುತ್ತಿದ್ದಾರೆ. ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಕೈಗೊಳ್ಳುತ್ತಿದ್ದಾರೆ. ಆದರೆ ನಿಗದಿತ ಶುಲ್ಕ ಭರಿಸಿದ್ರೂ ನಮಗೆ ಬಸ್ ಪಾಸ್ ವಿಸ್ತರಣೆ ಸಾಧ್ಯವಾಗುತ್ತಿಲ್ಲ ಎಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಎಂಇಎಸ್ ವಾಣಿಜ್ಯ ಕಾಲೇಜಿನ ಅಂತಿಮ ವರ್ಷದ ನೂರಾರು ವಿದ್ಯಾರ್ಥಿಗಳು ಬೇಸರಗೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಬಗ್ಗೆ ಶೀಘ್ರವೇ ಗಮನ ಹರಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸಬೇಕೆನ್ನುವುದು ಪಾಲಕರ ಆಕ್ರೋಶವಾಗಿದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ದರ್ಶನ್ ಹೆಗಡೆ, ಪ್ರಮುಖರಾದ ಸಂಜಯ್ ಗಾಂವ್ಕರ್, ಶಿರಸಿ ನಗರ ಕಾರ್ಯದರ್ಶಿ ಪ್ರಸನ್ನ ಮರಾಠಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಜಿತ್ ದೊಡ್ಮನಿ, ವಿದ್ಯಾರ್ಥಿಗಳಾದ ಗಣೇಶ್, ಮಾರುತಿ, ಅಜಯ್, ಬಸವೇಶ್ವರ, ಅಭಿಷೇಕ್, ಪವನ್, ಚಂದ್ರಶೇಖರ್, ಚರಣ್,
ಜಗನ್ನಾಥ್ ಸೇರಿದಂತೆ ಇನ್ನೂ ಹಲವು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತು ಮಕ್ಕಳಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರಿಗೆ ಬಸ್ ಪಾಸ್ ಇಂದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಮಾರ್ಚ್ 31ರವರೆಗೂ 290 ರೂಪಾಯಿಯನ್ನು ಕೊಟ್ಟು ಎಕ್ಸ್ಟೆಂಡ್ ಮಾಡಿದ್ರು. ಎಕ್ಸಾಮ್ಗಳು ಮುಂದೆ ಹೋಗಿವೆ. ಈಗ ಆಗಸ್ಟ್ ವರೆಗೂ ಎಕ್ಸಾಮ್ಗಳಂತ ಹೇಳ್ತಾ ಇದ್ದಾರೆ. ತೀರಾ ಕಡುಬಡ ವಿದ್ಯಾರ್ಥಿಗಳು ಕೂಡ ಕಾಲೇಜ್ನಲ್ಲಿ ಓದ್ತಾ ಇದ್ದು ತುಂಬಾ ಗ್ರಾಮೀಣ ಭಾಗದಿಂದ ಅತಿ ಹೆಚ್ಚಿನ ಮಕ್ಕಳು ಡಿಗ್ರಿ ಕಾಲೇಜಿಗೆ ಬರ್ತಾ ಇದ್ದಾರೆ. ಆಗಸ್ಟ್ವರೆಗೂ ಇರೋದ ಕಾರಣ ಡೈಲಿ 100 ರಿಂದ 120 ರೂಪಾಯಿ ಟಿಕೆಟ್ ಇದೆ ಇಲ್ಲಿ ತಾವು ನೋಡ್ಬೋದು. ಒಬ್ಬೊಬ್ರು 30-40 ರೂಪಾಯಿಯನ್ನ ಕೊಟ್ಟು ಇವತ್ತು ಕಾಲೇಜಿಗೆ ಬರುವಂತ ಪರಿಸ್ಥಿತಿ ಒದಗಿ ಬಂದಿದೆ. ಪಾಪ ಬಡ ವಿದ್ಯಾರ್ಥಿಗಳು ಎಲ್ಲಿಂದ ತರ್ತಾರೆ? ದಿನಕ್ಕೆ 100 ರೂಪಾಯಿ ಅಂದ್ರೂ ಆಗಸ್ಟ್ ವರೆಗೆ ಅಂದ್ರೆ ಹೆಚ್ಚು ಕಮ್ಮಿ 4,000 ರೂಪಾಯಿ ಲೆಕ್ಕ ಬೇಕು. ವರ್ಷದ ಪಾಸಿಗೆ ಕೂಡ 4,000 ರೂಪಾಯಿ ಅಮೌಂಟ್ ಇಲ್ಲ. ಆ ರೀತಿ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವೊಂದಿಷ್ಟು ಜನ ಕಾಲೇಜಿಗೆ ಬರುವುದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಪಾಸ್ ಇಲ್ಲ, ಹೇಗೆ ಬರೋದು? ಡೈಲಿ 100 ರೂಪಾಯಿ ಎಲ್ಲಿಂದ ಹೊಂದಿಸ್ಕೊಳ್ಳೋದು? ಬಡ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವುದನ್ನೇ ನಿಲ್ಲಿಸಿರೋ ಕಾರಣ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇವತ್ತು ಒಂದು ದೊಡ್ಡದಾಗಿ ಒಂದು ತೀರ್ಮಾನ ಮಾಡಿತು. ಶಿರ್ಸಿ ಮುಖಾಂತರನೇ ಈ ಒಂದು ಮನವಿಯನ್ನು ಕೊಟ್ಟು ಗುರುವಾರ ನಡೆಯುವ ಗೋಕರ್ಣ ವಾರದ ಸಂತೆಯ ಸ್ಥಳವಾದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ಮಳೆ ಬಂದ್ರೆ ನೀರು ನಿಂತು ರಾಡಿಯಾಗುತ್ತಿದ್ದು, ನೀರು ಸರಾಗವಾಗಿ ಹೋಗುವಂತೆ ಅನುವು ಮಾಡಿಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಹಿಂದೆ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ನಡೆಯುತ್ತಿದ್ದ ಸಂತೆಯನ್ನ ವಿಶಾಲ ಜಾಗ ಹೊಂದಿರುವ ಇಲ್ಲಿ ಸ್ಥಳಾಂತರಿಸಲಾಗಿದ್ದು, ಆದರೆ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಕ್ರಮ ತೆಗೆದುಕೊಳ್ಳಬೇಕಿದೆ. ಈ ವಾರ ನಡೆದ ಸಂತೆಯಲ್ಲಿ ರಾಡಿ ನೀರು ನಿಂತು ಹಲವರು ಜಾರಿ ಬಿದ್ದಿದ್ದಾರೆ. ರಿಕ್ಷಾ ಮತ್ತಿತರ ವಾಹನವನ್ನ ಒಳಗಡೆ ತೆಗೆದುಕೊಂಡು ಹೋಗುತ್ತಿದ್ದು, ಇದರಿಂದ ಮತ್ತಷ್ಟು ಕೆಸರು ಗದ್ದೆಯಾಗ್ತಿದೆ. ಆ ವಾರದ ಹೊರಗೆ ವಾಹನ ನಿಲುಗಡೆಗೊಳಿಸಲು ಕ್ರಮ ತೆಗೆದುಕೊಳ್ಳಬೇಕಿದೆ. ಈ ವಾರ ತರಕಾರಿ ಕೊರತೆ ಉಂಟಾಗಿತ್ತು. ಅಳಿದುಳಿದ ತರಕಾರಿ ಬೆಲೆ ದುಬಾರಿಯಾಗಿತ್ತು. ಅಧಿಕ ಮಳೆಯ ಕಾರಣ ತರಕಾರಿ ಬೆಳೆ ಕಡಿಮೆಯಾಗಿದೆ ಎಂದು ವ್ಯಾಪಾರಸ್ಥರು ಹೇಳುತ್ತಿದ್ದು, ಇನ್ನು 1 ತಿಂಗಳು ಇದೇ ಸ್ಥಿತಿ ಮುಂದುವರಿಯಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 40 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತರಾದ ದಾಂಡೇಲಿಯ ಪಟೇಲನಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಶಿಕ್ಷಕಿ ರಜಿಯಾ ಶೇಖ್ರ ಬೀಳ್ಕೊಡುಗೆ ಸಮಾರಂಭ ದಾಂಡೇಲಿ ನಗರದ ಅಂಬೇಡ್ಕರ್ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯೆ ಯಾಸ್ಮಿನ್ ಕಿತ್ತೂರ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸತೀಶ್ ನಾಯ್ಕ್ ಭಾವಿಕೇರಿ, ಉಪಾಧ್ಯಕ್ಷ ಸುಲೇಮಾನ್ ಶೇಖ್, ಕಾರ್ಯದರ್ಶಿ ಉದಯ್ ನಾಯಕ್, ಸದಸ್ಯರಾದ ಪ್ರವೀಣ್ ನಾಯ್ಕ್, ದಾಂಡೇಲಿ ನೌಕರರ ಸಂಘದ ಅಧ್ಯಕ್ಷ ಸುರೇಶ್ ನಾಯಕ್, ಹಳಿಯಾಳ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ನಾಯಕ್, ಜೊಯ್ಡಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಶೀರ್ ಅಹಮದ್ ಶೇಖ್, ಮುಖ್ಯಾಧ್ಯಾಪಕ ಅಬ್ದುಲ್ ರೆಹಮಾನ್, ಸಿಆರ್ಪಿ ಲಲಿತಾ ಗೌಡ, ಶ್ರೀದೇವಿ ಪುಲಿ ಮುಂತಾದವರು ಭಾಗವಹಿಸಿ ಶುಭ ಕೋರಿದ್ರು. ಹಳಿಯಾಳದಲ್ಲಿ ಸೇವೆ ಆರಂಭಿಸಿ ಬಂಗೂರ ನಗರ ಉರ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ಕೊನೆಯ 18 ವರ್ಷ ಪಟೇಲನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ರಜಿಯಾ ಶೇಖರ ಶಿಸ್ತು ಮತ್ತು ಶೈಕ್ಷಣಿಕ ಪ್ರೇಮದ ಬಗ್ಗೆ ಗುಣಗಾನ ಮಾಡಿದ್ರು. ಸುಲೇಮಾನ್ ಶೇಖ್ ಸ್ವಾಗತಿಸಿದ್ರು. ಪದ್ಮಾ ಪೂಜಾರಿ ವಂದಿಸಿದ್ರು. ರಜಿಯಾ ಶೇಖ್ ನಿರೂಪಿಸಿದ್ರು. ಶಿಕ್ಷಣ ಪಡೆಯುವುದು ಮಕ್ಕಳ ಮೂಲಭೂತ ಹಕ್ಕು. ಇಂತಹ ಮಕ್ಕಳನ್ನ ಹಣಕ್ಕಾಗಿ ದುಡಿಸೋದು ಸಮಾಜದ ಅತಿದೊಡ್ಡ ಅಪರಾಧ. ಇದನ್ನ ನಿಯಂತ್ರಿಸಲು ಸಾಮಾಜಿಕ ಜಾಗೃತಿ ಮೂಡಿಸಬೇಕಿದೆ ಎಂದು ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮನೋಹರ್ ಎಂ ಹೇಳಿದರು. ಅಂಕೋಲಾ ಪಿಎಂ ಪ್ರೌಢಶಾಲೆಯ ರೈತ ಭವನದಲ್ಲಿ ಜರುಗಿದ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲಕಾರ್ಮಿಕ ಪದ್ಧತಿ ಇದೊಂದು ಸಾಮಾಜಿಕ ಪಿಡುಗು. ಭಾರತ ಮುಂದುವರಿದ ದೇಶಗಳ ಸಾಲಿನಲ್ಲಿ ನಿಲ್ಲಬೇಕಾದ್ರೆ ಮೊದಲು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಾಗಬೇಕು. ಮಕ್ಕಳಿಗೆ ಶಿಕ್ಷಣ ನೀಡೋದು ಪಾಲಕರ ಜೊತೆ ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ಅದೇ ರೀತಿ ಮಕ್ಕಳು ಶಾಲೆ ಬಿಟ್ಟು ದುಡಿಯೋದನ್ನ ನಿಲ್ಲಿಸೋದು ಕೂಡ ಎಲ್ಲರ ಜವಾಬ್ದಾರಿ ಎಂದರು. ಸಂಪಾದನೆ ಮಾಡಬೇಕು ಅನ್ನುವಂಥ ಗುರಿ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಈ ಅನಾರೋಗ್ಯ ಅಥವಾ ಅಂಗವೈಕಲ್ಯ ಈ ಕಾರಣಗಳಿಂದ ದುಡಿಲಿಕ್ಕೆ ಜನ ಇಲ್ಲದೆ ಅಂತ ಸಂದರ್ಭದಲ್ಲಿ ಕೂಡ ಮಕ್ಕಳನ್ನ ಈ ಕಾರ್ಮಿಕ ತೆಗೆದುಕೊಳ್ಳುವಂಥದ್ದು ನಾವು ನೋಡಿಕೊಂಡು ಈ ಮಕ್ಕಳು ಅವರ ಶಾರೀರಿಕ ಇರ್ಬೋದು ಅಥವಾ ಮಾನಸಿಕ ಬೆಳವಣಿಗೆ ಆದರೆ ಅದು ಆ ಮಕ್ಕಳಿಗಷ್ಟೇ ಅಲ್ಲದೆ ಆ ಮನೆಗೆ, ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೂಡ ಕೊಡುಗೆ ಆಗ್ತದೆ. ಹಾಗಾಗಿ ಈ ಮಕ್ಕಳನ್ನ ಈ ಬಾಲಕಾರ್ಮಿಕ ಕಿರುಕುಳಗಳನ್ನು ನಾವು ತಪ್ಪಿಸ್ಕೋಬೇಕು. ಇಲ್ಲ ಕೂಡ ಜಡತ್ವ ಇದೆ. ನಮಗೆ ಮಕ್ಕಳನ್ನು ಬೆಳೆಸುವ ನೀತಿ ನೀತಿಗಳನ್ನು ನಾವು ನಮ್ಮ ಸಮಾಜದಲ್ಲಿ ಸರಿಯಾಗಿ ಅಳವಡಿಸ್ಕೊಂಡಿಲ್ಲ.
ನ್ಯಾಯವಾದಿ ಉಮೇಶ್ ನಾಯ್ಕ್ ಬಾಲಕಾರ್ಮಿಕ ಪದ್ಧತಿ ವಿರೋಧದ ಕುರಿತು ಉಪನ್ಯಾಸ ನೀಡಿದರು. ಕಾರ್ಮಿಕ ಇಲಾಖೆಯ ಪ್ರಭಾರಿ ನಿರೀಕ್ಷಕ ಸಿಎಚ್ ನವೀನ್ ಕುಮಾರ್ ಮಾತನಾಡಿ, ಬಾಲಕಾರ್ಮಿಕ ಪದ್ಧತಿ ನಿಷೇಧದ ಅಡಿಯಲ್ಲಿ ಬರುವ ಕಾನೂನು ಮತ್ತು ಕ್ರಮಗಳ ಕುರಿತು ವಿವರಿಸಿದರು. ಬಾಲಕಾರ್ಮಿಕರನ್ನ ಪತ್ತೆ ಹಚ್ಚಿ ಅಗತ್ಯವಿದ್ದವರಿಗೆ ವಸತಿ ಮತ್ತು ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡುತ್ತಿದೆ. ಯಾವುದೇ ಕಾರಣಕ್ಕೂ ಮಕ್ಕಳು ದುಡಿಯೋದು ಮತ್ತು ದುಡಿಸೋದು ಕಾನೂನಿನ ಪ್ರಕಾರ ಅಪರಾಧ ಎಂದರು. ಸಂಸ್ಥೆಗಳಲ್ಲಾಗಲಿ ಅವರು ದುಡಿಯುವ ಅವಕಾಶ ನೀಡಬಾರದು, ಅವರಿಗೆ ಒಂದು ಉಚಿತ ಶಿಕ್ಷಣ ಕಡ್ಡಾಯವಾಗಿ ಕೊಡಬೇಕೆಂಬ ಉದ್ದೇಶಕ್ಕೆ ಆ ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಅದನ್ನು ಅಳವಡಿಸಿದ್ದಾರೆ. ಆ ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸುಮಾರು 2016 ನಂತರ ಅಂದ್ರೆ ಈ 18 ವರ್ಷದವರೆಗೆ ಅಂದ್ರೆ ಯಾವುದೇ ಅಪಾಯಕಾರಿ ಉದ್ದಿಮೆ ಆಗಿರ್ಬೋದು, ಈಗ ಸಾಹೇಬರು ಹೇಳಿದಾಗೆ ಯಾವುದೇ ಕಾರ್ಖಾನೆ ಆಗಿರ್ಬೋದು ಅಥವಾ ಟೈಲ್ ವರ್ಕ್ಸ್ ಆಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ಇತರ ಯಾವುದೇ ಅಪಾಯಕಾರಿ ಸಂಸ್ಥೆ ಆಗಿರ್ಬೋದು, ಅದರಲ್ಲಿ ಕಡ್ಡಾಯವಾಗಿ 2016 ನಂತರ ಕಾಯ್ದೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ 18 ವರ್ಷದವರೆಗೂ ಯಾವುದೇ ಮಕ್ಕಳಿಗೆ ದುಡಿಲಿಕ್ಕೆ ಅವಕಾಶ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಸವಿತಾ ಶಾಸ್ತ್ರಿಮಠ ಮಾತನಾಡಿ, ಶಿಶು ಅಭಿವೃದ್ಧಿ ಇಲಾಖೆಯು ವಿವಿಧ ಇಲಾಖೆಯ ಸಹಕಾರದಿಂದ ಜೂನ್ ತಿಂಗಳಲ್ಲಿ ಬಾಲ ಕಾರ್ಮಿಕರಿರುವ ಕಡೆ ದಾಳಿ ನಡೆಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಹೊರ ರಾಜ್ಯದ 2 ಬಾಲ ಕಾರ್ಮಿಕರನ್ನ ರಕ್ಷಿಸಿ ಶಾಲೆಗೆ ಸೇರಿಸಲಾಗಿದೆ ಎಂದರು. ಜನವರಿ 1ನೇ ತಾರೀಕು 30ನೇ ತಾರೀಕುವರೆಗೂ ನಾವು ಪ್ರತಿಯೊಂದು ತಾಲೂಕಲ್ಲಿ ಬಾಲ ಕಾರ್ಮಿಕರನ್ನ ಹುಡುಕು ಪತ್ತೆ ಹಚ್ಚುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತಂದ್ರೆ ಈ ಒಂದು ತಿಂಗಳಲ್ಲಿ ಯಾಕಂದ್ರೆ ಜೂನ್ 12ನೇ ತಾರೀಕು ವಿಶ್ವ ಬಾಲ ಕಾರ್ಮಿಕ ವಿರೋಧ ದಿನಾಚರಣೆ ಇದೆ ಅಲ್ವಾ. ಆ ಒಂದು ವಿಶೇಷವಾದ ಒಂದು ತಿಂಗಳಲ್ಲಿ ನಾವು 1ನೇ ತಾರೀಕು ಪ್ರತಿ ತಿಂಗಳಲ್ಲಿ 2 ದಿವಸ ನಾವು ಬಾಲ ಕಾರ್ಮಿಕ ರೈಡ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮಾಡುವಾಗ ಮೊನ್ನೆ ನಮಗೆ ಕನ್ಸ್ಟ್ರಕ್ಷನ್ ಒಂದು ಮಗು ಅಂದ್ರೆ 6 ವರ್ಷದ ಒಳಗಡೆ ಒಂದು ಮಗು ಅಂದ್ರೆ ಅವರು ನಮ್ಮ ರಾಜ್ಯದೊಳಗ ಬಿಹಾರದಿಂದ ಬಂದಂತ ಮಗು, ಅದು 4 ವರ್ಷ ಮಗು. ಅದು ಮಗು ಅವ್ರ ತಂದೆ ತಾಯಿ ಕನ್ಸ್ಟ್ರಕ್ಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಒಂದು ಮಗು ಬಾಲ್ಯ ನಾವು ಮುಂದೆ 15 ವರ್ಷ ಆದ್ಮೇಲೆ ದೊಡ್ಡವರಾದ್ಮೇಲೆ ಬಾಲ್ಯ ಮತ್ತೆ ಬಾಲ್ಯ ಬರುವುದಿಲ್ಲ. ಸರ್ಕಾರಿ ಸಹಾಯಕ ಅಭಿಯೋಜಕಿ ಶಿಲ್ಪಾ ನಾಯ್ಕ್ ಬಾಲಕಾರ್ಮಿಕ ಪದ್ಧತಿಯಿಂದಾಗುವ ಅನಾಹುತಗಳ ಕುರಿತು ಮಾತನಾಡಿದರು. ವೇದಿಕೆಯಲ್ಲಿ ಪಿಎಂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಚಂದ್ರಶೇಖರ್ ಕಡೆಮನೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ನಾಗಾನಂದ್ ಬಂಟ್, ನ್ಯಾಯಾಲಯ ಸಿಬ್ಬಂದಿಗಳು, ಪಿಎಂ ಪ್ರೌಢಶಾಲೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.